ಆತ್ಮೀಯ H16 ನ್ಯೂಸ್ಗೆ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತಿಸುತ್ತಾ ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ ಅವರು. ತಳ್ಳಾಟ ಪ್ರಕರಣ ಇನ್ನೂ ಮುಗಿತಾ ಇಲ್ಲ, ಮುಂದುವರಿತಾ ಇದೆ. ರಾಹುಲ್ ಗಾಂಧಿಯವರು ಅವ್ರ ಮೇಲೆ ಅಪರಾಧಿ ಕೇಸ್ ಅಂದರೆ ಫಸ್ಟ್ FIR ಹರಿವು ಸಾಧ್ಯತೆಗಳಿದ್ದಾವೆ. ಹರಿದಿದ್ದಾರೆ ಅಂದ್ರೆ ಅಡ್ಡಿ ಇಲ್ಲ. ಆಲ್ರೆಡಿ ಈ ಒಂದು ದೆಹಲಿ ಪೊಲೀಸ್ ಅಪರಾಧ ವಿಭಾಗಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಮೊನ್ನೆ ತಳ್ಳಾಟದಲ್ಲೇ ಆ ತಳ್ಳಾಟದಲ್ಲಿ ಇಬ್ಬರು ಗಾಯಗಳಾಗಿದ್ದಾವೆ. ಪ್ರತಾಪ್ ಸಾರಂಗಿ, ಮುಖೇಶ್ ರಜಪೂತ್ನವ್ರಿಗೆ ಅವ್ರನ್ನ ಹೋಗಿ ಬಿದ್ದರು ನಮ್ಮ ರಾಹುಲ್ ಗಾಂಧಿಯವರು ಅಂತಾರೆ. ಗುಂಡಾಗಿರಿ ಮಾಡ್ತಾರೆ ಇವರು. ಒಂದು ರೀತಿ ಏನಪ್ಪ ಅಂದ್ರೆ ತಮ್ಮ ವ್ಯಕ್ತಿತ್ವವನ್ನು ಏನೂ ತೋರಿಸೋಣ ಅಂತ ಆರೋಪಗಳು ಅಲ್ಲಿದ್ದಾವೆ. ಸಾಕಷ್ಟು ಕೇಸ್ಗಳು ಹಾಕಿಬಿಟ್ಟಿದ್ದಾರೆ ಅವ್ರ ಮೇಲೆ. ಹಾಗೆ ಒಂದು ಇದು 25ನೇ ಕೇಸ್ ಕಾಣ್ತದೆ. ಹಂಗೆ ಒಟ್ಟಿನಲ್ಲಿ ಆದಷ್ಟು ರಾಹುಲ್ ಗಾಂಧಿಯವರು ಅದು ಧ್ವನಿ ಎತ್ತಬಾರ್ದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಏನೇನೋ ನಮ್ಮ BJPಗರು ಮಾಡ್ತಾಯಿದ್ದಾರೆ ಅಂತೇಳಿ ಕಾಂಗ್ರೆಸ್ಸಿಗರ ಆರೋಪ. ಕಾಂಗ್ರೆಸ್ಸಿಗರು ನೇರವಾಗಿ ಆರೋಪ ಮಾಡ್ತಾಯಿದ್ದಾರೆ. ಇಲ್ಲೇ ನೀವು CCTV ರಿಪೋರ್ಟನ್ನು ಅಥವಾ ಫುಟೇಜನ್ನು ಯಾಕೆ ತೊಗೊಳಿಲ್ಲ ಮತ್ತು ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ನಿಂತಿದ್ದಾರೆ. ಯಾಕೆಂದರೆ ಆಲ್ರೆಡಿ ಹೊಸ ಈ ಒಂದು ನಮ್ಮ ಏನಪ್ಪ ಪಾರ್ಲಿಮೆಂಟ್ದಲ್ಲ ಎಲ್ಲ ಕಡೆಗೂ CCTV ಇದ್ದಾವೆ. ಆ ಸ್ಥಳದಲ್ಲಿ ಯಾಕಿಲ್ಲ? ಅದು ಮುಖದ್ವಾರದಲ್ಲಿ ಅಲ್ಲಿ CCTV ಕೊಡಬೇಕು, ಅಲ್ಲಿ ಗೊತ್ತಾಗ್ತದೆ ಫುಟೇಜ್ ಮೇಲೆ ಅಂತೇಳಿ. ಆದರೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಇವರು ಏನಪ್ಪ ಅಂದ್ರೆ ಬಿದ್ದಂಥವ್ರು ಉಂಡಂಥವ್ರು ಇಲ್ಲ, ಇವರಿಂದ ಆಗಿದಂತೆ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಮುಖ್ಯವಾಗಿ ಅದಕ್ಕೆ ಸಾಕ್ಷಿಯಾಗಿ ಹೇಮಾಂಗ್ ಜೋಶಿ ಅಂತೇಳಿ, ಅನುರಾಗ್ ಠಾಕೂರ್ ಅಂತೇಳಿ, ಬಾನ್ಸುರಿ ಸ್ವರಾಜ್ ಅಂತೇಳಿ ಇವರೆಲ್ಲರೂ ಹೌದಪ್ಪ ಇವ್ರು ಬಿದ್ದು ನಮ್ಮ ಮೇಲೆ ಪೆಟ್ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಬಿದ್ದರು ಸಾಕ್ಷಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಖರ್ಗೆ ಅವರು ಸಹಿತ ಸಾಕ್ಷಿ ಹೇಳುವಂಥ ಪ್ರಸಂಗ ಇದೆ. ಬಟ್ ಅವ್ರದ್ದು FIR ತೊಗೊಂಡಿಲ್ಲ. ಅದು ಏನು ಮಾಡ್ತಾರೆ ನೋಡ್ಬೇಕು, ಡೆವಲಪ್ಮೆಂಟ್ ಏನಾಗ್ತದೆ. ಬಟ್ ಒಂದು ಥಿಂಗ್ ಏನಾಗ್ಯದಪ್ಪ ಅಂದ್ರೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಮೇಲೆ ಇದು 25ನೇ ಕೇಸ್ ಆಗ್ಯದ. ಆದಷ್ಟು ರಾಹುಲ್ ಗಾಂಧಿ ಅವ್ರನ್ನ ಪಾರ್ಲಿಮೆಂಟಿಗೆ ಬರ್ದಂಗೆ ನೋಡುವಂಥ ವ್ಯವಸ್ಥೆ ಈಗ ಅಲ್ಲಿ ನಿಂತು ಹೋಗ್ಬಿಡೋದು ಪಾರ್ಲಿಮೆಂಟ್ ಈ ಒಂದು ಗುದ್ದಾಟದಿಂದ ತಳ್ಳಾಟದಿಂದ. ಇನ್ನು ಏನಪ್ಪ ಅಂದರೆ ಇನ್ನು ಬಜೆಟ್ದು ಏನು ಮಂಡನೆ ಆಗ್ತದೆ ಆ ಸಂದರ್ಭದಲ್ಲಿ ಈ ಥಂಡಿಗಾಲದ ಅಂದ್ರೆ ಈ ವಿಂಟರ್ ಸೆಷನ್ದ ಮತ್ತೊಂದು ಮಸಲು ಶುರುವಾಗೋದು. ಅಲ್ಲಿವರೆಗೆ ಈಗ ಈ ಹೊರಗೆ ರೋಡ್ನಲ್ಲಿ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾ ಹೋಗುವಂಥದ್ದು. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಇಲ್ಲ ನಾವಿದಕ್ಕೆ ಅಂಜೋದಿಲ್ಲಪ್ಪ, ಈಗ 25 ಇದಾವೆ, ಇನ್ನೊಂದು 26 ಆಗಲಿ, ನಾ ಎದುರಿಸ್ಲಿಕ್ಕೆ ಗಿಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಈ ಒಂದು ರಾಹುಲ್ ಗಾಂಧಿಯವರು ಟಾರ್ಗೆಟ್ ಮಾಡುತ್ತಿರುವಂಥವ್ರು ಈ BJPಗರು ಅಥವಾ ಮೋದಿ ಶಾರವರು ಮೇನ್ ಇವ್ರ ಮುದ್ದ ಇವ್ರನ್ನೊಬ್ಬರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನುಳಿದ ಪ್ರಾದೇಶಿಕ ಪಕ್ಷಗಳು ಆ ಪ್ರಮಾಣದಲ್ಲಿ ವಿರೋಧವನ್ನು BJPಗೆ ಮಾಡ್ತಾ ಇಲ್ಲ. ಮತ್ತು ಮೊದಲನೇದಾಗಿ ಇನ್ನೊಂದು ಭಾಳ ಪ್ರಮುಖ ವಿಷಯ ಏನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಲ್ಲೇ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅನ್ನುವಂಥ ಒಂದು ಕಾರಣ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ವಿರೋಧ ಪಕ್ಷಗಳ ಅಸ್ತಿತ್ವವಿದ್ದರೆ ಕಾಂಗ್ರೆಸ್ ಒಂದು ಅನ್ನುವಂಥ ಮಾತನ್ನು ಯಾಕಪ್ಪ ಅಂತಂದ್ರೆ ಇನ್ನುಳಿದ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಈಗ ಸಮಾಜವಾದಿ ಪಾರ್ಟಿ ಇರ್ಬೋದು, BSP ಇರ್ಬೋದು, ಅಥವಾ ಕರ್ನಾಟಕದಲ್ಲಿ ಈ JDS ಇರ್ಬೋದು, ಅಥವಾ ಇನ್ನೊಂದು ಕಡೆ DMK ಅಂತ ಪಕ್ಷಗಳು ಇರ್ಬೋದು, ಅಥವಾ ಶಿವಸೇನೆ ಅನ್ನುವಂಥ ಪಕ್ಷಗಳು ಇರ್ಬೋದು, ಅಥವಾ NCP ಅಂತ ಪಕ್ಷಗಳು ಇರ್ಬೋದು, ಅವರು ಶಿರೋಮಣಿ ಅಕಾಲಿ ದಳ ಅಂತ ಈ ಒಂದು ಪಕ್ಷಗಳು ಇರ್ಬೋದು. ಇವೆಲ್ಲ ಅಲ್ಲಲ್ಲೇ ಇರುತ್ತಿರುವಂಥ ಬೇರೆ ಬೇರೆ ರಾಜ್ಯಗಳು ಇರುತ್ತಿರುವಂಥ ಸಣ್ಣ ಸಣ್ಣ ಪಕ್ಷ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿಗೂ ಸಹಿತ ನಾನು ಅಸ್ತಿತ್ವ ಉಳಿಸ್ಕೊಂಡಿದ್ದು ಯಾವುದಪ್ಪ ಅಂದ್ರೆ ಕಾಂಗ್ರೆಸ್. ಆದರೆ ಇದು ಹಳೆ ಕಾಂಗ್ರೆಸ್ ಆಗಿಲ್ಲ, ಇದು ಭಾಳ ಮಹತ್ವದ. ಯಾಕಂದ್ರೆ ಹಳೆ ಕಾಂಗ್ರೆಸ್ನ ಅನೇಕ ದೋಷಗಳಿದ್ದು, ಆರೋಪಗಳಿದ್ದು, ಲಂಚಾವತಾರದ ಆರೋಪಗಳಿದ್ದು, ಜೊತೆಗೆ ಇವ್ರ ಜೊತೆಗಿದ್ದಂಥ ಹಳೆಯ ಮಂದಿ ಎಲ್ಲರೂ ಆರೋಪಗಳಿದ್ದು, ಅದು ಮತ್ತು ವಂಶ ಪಾರಂಪರ್ಯ ಆರೋಪ ಅಂತ ಇವತ್ತಿಗೂ ಕಾಂಗ್ರೆಸ್ ಮೇಲೆ BJPಗರು ಮಾಡ್ತಾ ಇರ್ತಾರೆ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ BJPಗೆ ಪ್ರತಿಸ್ಪರ್ಧಿಯಾಗಿದ್ದಿದ್ರೆ ಅದು ಕಾಂಗ್ರೆಸ್. ಅದರಲ್ಲೂ RSS ವಿಚಾರಗಳನ್ನು, ಸಂಘ ಪರಿವಾರ ವಿಚಾರವನ್ನು ನೇರವಾಗಿ ವಿರೋಧಿಸಿದಂಥ ಪಕ್ಷ ಇದ್ದರೆ ಕಾಂಗ್ರೆಸ್. ಅದರ ಏನಪ್ಪ ನೇತೃತ್ವ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಿದ್ದರಿಂದಾಗೆ ರಾಹುಲ್ ಗಾಂಧಿಯವರನ್ನು ಹಿಟ್ ಮಾಡುವಂಥ ಒಂದು ಪ್ರಯತ್ನ ನಡೆದ. ಅವ್ರನ್ನ ಕಂಟ್ರೋಲ್ ಮಾಡ್ರೆ ಅದು ಕಂಟ್ರೋಲ್ ಆಗ್ತದೆ ಅನ್ನುವಂಥದ್ದು. ಈ ಎಲ್ಲ ನೆಲೆಯಲ್ಲೇ ರಾಹುಲ್ ಗಾಂಧಿ ಅವರು ಒಬ್ಬರನ್ನ ಟಾರ್ಗೆಟ್ ಮಾಡಿ ಈ ಮೂಮೆಂಟ್ ಜೋರು ಹಿಡಿತಾ ಇದೆ. ಅದಕ್ಕಾಗಿ ಅವ್ರ ಮೇಲೆ FIR ಹೇಳಿದ್ದಾರೆ. ಇದೇ ಕಾರಣ ನೆನಪಿಸಬೇಕಾಗಿದ್ದು ಏನಪ್ಪ ಅಂದ್ರೆ ನಾವು ಮಾಡಿಲ್ಲ ಅಂತ ಅವ್ರು ಹೇಳಿದರು. ಈಗ FIR ಹೊಡೆದಿದ್ದು. ಮತ್ತು ಇನ್ನೊಂದು ಕಡೆ ಖರ್ಗೆ ಅವ್ರ ಮಾವನನ್ನು ನುಗ್ಗಿಸಿದ್ರು ಅಂತ ಅವ್ರು ಹೇಳಿದರು. ಅದು FIR ಆಗಿಲ್ಲ ಅಂತ ಸುದ್ದಿಗಳಿದ್ದಾವೆ. ಈಗ ಡೆವಲಪ್ಮೆಂಟ್ ಏನಾಗ್ತದೆ ನೋಡಬೇಕಾಗಿದೆ. ಬಟ್ ಈಗಾಗಲೇ ಇದು ರೋಡ್ ಶೋ ಆದಂಗೆ ಆಗಿಬಿಟ್ಟದು. ಯಾಕಂದರೆ ಅಲ್ಲಿಯೂ ಪಾರ್ಲಿಮೆಂಟ್ ಹೊರಗೆ ಅವರು ರೋಡ್ ಶೋ ಮಾಡ್ತಾ ಬಂದರು, ವಿರೋಧ ಮಾಡ್ತಾ ಬಂದರು, ಮುಂದೆ ತಮ್ಮ ಅಭಿಪ್ರಾಯ ಹೇಳ್ತಾ ಬಂದರು, BJPಯ ದೋಷ ಹೇಳ್ತಾ ಬಂದರು. ಮತ್ತು ಇತ್ತೀಚೆಗಂತೂ ರಾಹುಲ್ ಗಾಂಧಿ ಅವರು ನೇರವಾಗಿ ಮೋದಿ ಅದಾನಿ ಇವರಿಬ್ಬರು ದೋಸ್ತಿ ಬಗ್ಗೆ ಎನ್ಕ್ವೈರಿ ಆಗಬೇಕು, ನಡಿಬೇಕು ಅನ್ನುವಂಥ ಒಂದು ಜೋರ್ದಾರ್ ಹೋರಾಟವನ್ನು ಮುಂದುವರಿಸಿದ್ದಾರೆ. ಎನ್ಕ್ವೈರಿ ಆಗಲೇಬೇಕು ಅನ್ನುವಂಥದ್ದು. ಇದು ಭಾಳಷ್ಟು
ಈ ಘಟನೆಗೆ ಭಾಳ ಕಾರಣೀಭೂತದ. ಯಾಕಪ್ಪ ಅಂತಂದ್ರೆ ಈ ಪಾರ್ಲಿಮೆಂಟ್ದಲ್ಲ ಈ ಚರ್ಚೆ ಆಗಬೇಕು. ಅಂಬೇಡ್ಕರ್ ಅವ್ರ ವಿಷಯದಲ್ಲಿ ತೆಗೆದುಕೊಂಡು ನಿಮಗೆ ಗೊತ್ತದ, ಅಂಬೇಡ್ಕರ್ ಬದಲ ನಮ್ಮ ಶಾರ್ ಅವರು ಮಾತಾಡಿದ್ದು, ಅಂಬೇಡ್ಕರ್ನ ಹೆಸರನ್ನು ಮೇಲ್ಮೇಲೆ ನೆನಪಿರ್ತಲ್ಲ, ಅದು ಪ್ಯಾಷನ್ ಮಾಡ್ಕೊಂಡಿದ್ದೀರಿ. ಆದರೆ ಆ ಪ್ಯಾಷನ್ ಇದನ್ನು ನೀವು ದೇವ್ರ ನಾಮಸ್ಮರಣೆ ಮಾಡಿದ್ರೆ 7 ಜನ್ಮಕ್ಕೆ ನಿಮಗೆ ಸ್ವರ್ಗ ಸಿಗ್ತಿತ್ತು ಅನ್ನುವಂಥ ಮಾತಾಡಿ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದಂಥ ವಿಷಯವನ್ನು ಇವತ್ತು ಕಾಂಗ್ರೆಸ್ಸಿಗರು ಮತ್ತು ಇನ್ನುಳಿದ ಎಲ್ಲ ವಿರೋಧ ಪಕ್ಷಗಳು ಕೂಡ್ಕೊಂಡು ಈ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಮತ್ತೊಂದು ಎರಡನೇದು, ಒಂದು ಕಾಂಗ್ರೆಸ್ ರಾಷ್ಟ್ರ ಮಟ್ಟದ ವಿರೋಧ ಪಕ್ಷ ನಿಲ್ತಕ್ಕಂಥದ್ದು, ಎರಡನೇದಾಗಿ ಇಂಡಿಯಾ ಸ್ವಲ್ಪ ಹೊಳಿತಾ ಇತ್ತು ನಿಧಾನಕ್ಕೆ, ಅಲ್ಲೇ ಬಿರುಕುಗಳು ಬಿಡ್ತಾ ಇದ್ವು. ಈ ಸಂದರ್ಭದಲ್ಲಿ ಏನಾಗಿ ಬಿಡಿದಪ್ಪ ಅಂತಂದ್ರೆ ಇಡೀ ಇಂಡಿಯಾ ಪಕ್ಷದ ಇನ್ನುಳಿದ ಪ್ರಾದೇಶಿಕ ಪಕ್ಷಗಳು ಇವತ್ತು ಅವ್ರಿಗೂ ಅನುಭವಕ್ಕೆ ಬರ್ಲಿಕ್ಕತ್ತದ. ನಾವು ಬಿ ಜೆ ಪಿಯನ್ನು ವಿರೋಧಿಸ್ತಾ ಹೋದ್ರೆ ನಾವು ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಖಚಿತತೆ ಬಂದಿದ್ದರಿಂದಾಗಿ ಅವರು ಈಗ ಕೂಡ್ತಾ ಇದ್ದಾರೆ. ಹೀಗಾಗಿ ಈ ಮೂಮೆಂಟ್ ಮತ್ತಷ್ಟು ಇನ್ನೂ ರಂಗೇರ್ತಾ ಇದೆ. ಇವತ್ತು SP ಅಖಿಲೇಶ್ ಯಾದವ್ ಆಗಿರ್ಬೋದು, BSP ಮಾಯಾವತಿ ಅವರು ಸಹಿತ ಅದನ್ನು ಅಂಬೇಡ್ಕರ್ ವಿಷಯದಲ್ಲೇ ಮುಂದೆ ಬರ್ತಾ ಇದ್ದಾರೆ, ಅವ್ರಿಗೆ ಅಪಮಾನ ಆಗಿದೆ ಅಂತೇಳಿ. ಇನ್ನುಳಿದವರು ಇದೆ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಅಥವಾ ನಮ್ಮ ಕಾಂಗ್ರೆಸ್ ಅಂತ ಕರ್ನಾಟಕದಲ್ಲಿ ಇದ್ದೇ ಇದೆ, ಬಾಬು ತಮಿಳ್ನಾಡಿನ ಈ DMK ಅಣ್ಣಾ DMK ಅವರು ಇವತ್ತು ಅಂಬೇಡ್ಕರ್ ವಿಷಯದಲ್ಲೇ ಅವ್ರ ಪರವಾಗಿ ನಿಲ್ಲುವಂಥ, ಅವತ್ತು ಇಂಡಿಯಾ ಪರವಾಗಿ ನಿಲ್ಲುವಂಥ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರಿಂದಾಗಿ ಇದು ಸಹಿತ BJPಗೆ ನುಂಗಲಾರ ತುತ್ತಾಗಿದೆ. ಯಾಕಪ್ಪ ಅಂತಂದ್ರೆ ಈವನ್ ಅದಕ್ಕೆ ಹೆಚ್ಚಿಗೆಪ್ಪ ಅಂದರೆ NDAದಲ್ಲಿ ಇರ್ತಿರುವಂಥ ನಿತೀಶರ ಒಂದು ಸಂಘಟನೆ ಆಗಿರ್ಬೋದು, ಅಥವಾ ಈ ಒಂದು JDU ಆಗಿರ್ಬೋದು, ಜೊತೆಗೆ ನಮ್ಮ ಇವರು ಏನಪ್ಪ ಆಂಧ್ರ ಪ್ರದೇಶದ ನಾಯ್ಡು ಅವರಾಗಿರ್ಬೋದು, ಅವರು ಸಹಿತ ಈ ಒಂದು ಅಂಬೇಡ್ಕರ್ ನೆಲಗಟ್ಟಿನಲ್ಲ ಅವರು ಈ ಇಂಡಿಯಾದ ಜೊತೆಗೆ ಧ್ವನಿಗೂಡಿಸ್ತಾ ಇದ್ದಾರೆ ಅನ್ನೋದು ಅಷ್ಟೇ ಗಮನಾರ್ಹದ. ಹೀಗಾಗಿ ಮೆಜಾರಿಟಿ ಇರಲಾರಂಥ BJPಗೆ 240 ಮಾತ್ರ ಸೀಟ್ ಹೊಂದಿರುವಂಥ BJPಗೆ ಇದು ಆತಂಕಕಾರಿಯಾದ ಬೆಳವಣಿಗೆ ಆಗಲಿಕ್ಕತ್ತದ್ರಿ. ಹೀಗಾಗಿ ಇವತ್ತು BJP ಇದ್ದಿದ್ದು ಹೇಗಾದರೂ ಮಾಡಿ ಈ ರಾಹುಲ್ ಗಾಂಧಿಯವರ ಧ್ವನಿಯನ್ನು ಅಡಗಿಸಬೇಕು, ಬಂದ್ ಮಾಡಬೇಕು, ಅಂದಾಗ ಮಾತ್ರ ನಮಗೆ ಇಲ್ಲಿ ಅಸ್ತಿತ್ವದ ಅನ್ನುವಂಥ ಒಂದು ಖಚಿತ ಅಭಿಪ್ರಾಯ ಬಂದಿದ್ದಕ್ಕಾಗಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಇಂಡಿಯಾ ಮತ್ತು ಕಾಂಗ್ರೆಸ್ಸಿಗರ ಆರೋಪ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಇವತ್ತು ಏನಾಗ್ಯದಪ್ಪ ಅಂದ್ರೆ ಈ ರಾಹುಲ್ ಗಾಂಧಿಯವರ ಈ ಬೆನ್ನಿಗೆ ಈ ಎಲ್ಲ ಪಾರ್ಟಿಗಳು ನಿಂತಿದ್ದಕ್ಕಾಗಿ ಮತ್ತೊಮ್ಮೆ ಮುಜುಗರ ಶುರುವಾಗಿದೆ. ಯಾಕಂದರೆ ಈಗಾಗಲೇ ಹರಿಯಾಣ ಮತ್ತು ನಮ್ಮ ಮಹಾರಾಷ್ಟ್ರದಲ್ಲೇ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಇವೆರಡೂ ಕಡೆ ಏನಪ್ಪ ಅಂತಂದ್ರೆ BJP ಗೆದ್ದ ಅಧಿಕಾರ ಹಿಡಿದದ. ಇನ್ನು ಒಳಿತು ಬಿಡಪ್ಪ ಇಂಡಿಯಾದ ಭಯ ಹೋತು ಅನ್ನೋದ್ರಾಗ ಇದು ಹೊಸ ಒಂದು ಸಮಸ್ಯೆ ಹುಟ್ಟಾಗ್ಯದ. ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ಈ BJP ಅಥವಾ ಮೋದಿ ಶಾರ್ ಅವರು ರಾಹುಲ್ ಗಾಂಧಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಾಲಕ್ಕೆ ನೆಕ್ಸ್ಟ್ ಮಂತನ ನಮ್ಮ ದೆಹಲಿಯಲ್ಲೂ ಎಲೆಕ್ಷನ್ ಬರೋದದ. ಈ ಎಲ್ಲ ನೆಲೆಯಲ್ಲಿ ಅವರು ಸಹಿತ ಇವತ್ತು ರಾಹುಲ್ರ ಬೆನ್ನಿ ಬಂದಿತ್ತಿದ್ದಾರೆ ನಮ್ಮ ಕೇಜ್ರಿವಾಲ್ರು. ಇವೆಲ್ಲ ದೃಷ್ಟಿಕೋನದಿಂದ ಇವತ್ತು ರಾಹುಲರ ಈ ತಳ್ಳಾಟದ ಪ್ರಕಾರ ಒಂದು ತನ್ನದೇ ರಂಗನ ಪಡಿತಾ ಇದೆ. ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ಹೋರಾಟದಿಂದಾಗೆ BJPಗೆ ದೊಡ್ಡ ಒಂದು ಹೊಡೆದು ಬೀಳ್ಬೋದೇನೋ ಅನ್ನೋದು ಮಾತಾಡ್ತಿದ್ದಾರೆ. ಇನ್ನೂ ಇರಲಿ, ಈ ಪ್ರಕರಣ ಮಾತ್ರ ತಳ್ಳಾಟ ಪ್ರಕರಣ ಮಾತ್ರ ನಿಶ್ಚಿತವಾಗಿಯೂ BJPಗೆ ಏನಪ್ಪ ಇದು ನಿಶ್ಚಿತವಾಗಿ ನಮಗೆ ವೈರಿ ಆಗ್ತದಪ್ಪ ಅನ್ನುವಂಥದ್ದು. ಅದಕ್ಕಾಗಿ ಅವ್ರು ಏನೇನೋ ಕತೆ ಕಟ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ಸಿಗರ ಒಟ್ಟು ಅಭಿಪ್ರಾಯ ಜೊತೆ ಅವ್ರು ಕೇಳ್ತಾ ಇದ್ದಾರೆ. ಆ ಒಂದು ಏನಪ್ಪ ನಡೆದ ಘಟನೆಯಲ್ಲ ಎಲ್ಲಿ ನಡೆದಿತ್ತು, ಈ ಮಕರ ಅನ್ನುತ್ತಿರುವಂಥ ಏನು ದ್ವಾರ ಇತ್ತು ಅದ್ರ ಮೇಲ್ಗಡೆ ಆಗಿತ್ತು, ಅಲ್ಲಿ ನೀವು CCTV ಇದ್ದಾವ, ಅದನ್ನು ಪೊಲೀಸ್ ತೊಗೊಳ್ರಿ, ಯಾರು ನುಗ್ಗಿದಾರ, ಯಾರ ಮೇಲೆ ಯಾರು ಬಿದ್ದಾರ ಅಲ್ಲಿ ಸಿಗ್ತದಂತಂದ್ರೆ ಅದು ಇವತ್ತಿನವರೆಗೂ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ಇದು ಸಂಶಯಾಸ್ಪದವಾದಂಥ ಒಂದು ಕೇಸ್ ಆಗ್ಬೋದು ಅಂತೇಳಿ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಿಂದಾಗೆ ಇದು ಆದಷ್ಟು ವಿರೋಧ ಪಕ್ಷಗಳನ್ನ ಇಂಡಿಯಾ ಗಠಬಂಧನ್ ಅಥವಾ ಸಂಘಟನೆಯನ್ನು ಒಂದು ಹೆಸರು ಕೆಡಿಸುವಂಥ ಪ್ರಯತ್ನ ಅನ್ನುವಂಥದ್ದು ಈಗಾಗಲೇ ಜರ್ಜರಿತ ಆಗಿದ್ದರೂ ಸಹ ನಮ್ಮ ಗೋಧಿ ಮೀಡಿಯಾ ವಿಶೇಷವಾಗಿ ರಾಹುಲ್ ಗಾಂಧಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಮತ್ತು ಅದೇ ಕಾಲಕ್ಕೆ ಈಗ ನ್ಯಾಯಾಲಯಕ್ಕಿಂತ ಹೋಗ್ಯದ, ಏನಾಗ್ತದೆ ನೋಡೋಣ. ಹಿಂದೆ ಮೋದಿ ಹೆಸರು ಮೇಲೂ ನ್ಯಾಯಾಲಯಕ್ಕೆ ಹೋಗಿತ್ತು, ಮಾಡಿತ್ತು, ಅಲ್ಲಿ ಅವ್ರಿಗೆ ಎದ್ದು ಬಂದರು ಅನ್ನೋದು ಗೊತ್ತದ. ಆ ಸಂದರ್ಭದಲ್ಲಿ ಶಿಕ್ಷೆ ಆಗಿದ್ದು 2 ವರ್ಷ ಒಂದು ಮೋದಿ ಅವ್ರ ಹೆಸರಿಗೆ ಅಪಮಾನ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ಇಂಥ ಒಂದು ಅನೇಕ ಒಂದು ಕೇಸ್ಗಳನ್ನ ಹಾಕಿದ್ದು ಅವೆಲ್ಲನೂ ಇವತ್ತು ಏನಪ್ಪ ಅಂತಂದ್ರೆ ಮೋದಿಯವರಿಗೆ ಇವೆಲ್ಲನೂ ಒಟ್ಟುಗೂಡಿಸಿ ರಾಹುಲ್ ಗಾಂಧಿಯವ್ರನ್ನ ಹಣಿದು ವಿರೋಧ ಪಕ್ಷಗಳನ್ನ ಬಂಧಿಸಿರುವಂಥ ಒಂದು ಪ್ರಯತ್ನ. ಅದೇನೋ ಅಲ್ಲಿ ಒಟ್ಟಾರೆಯಾಗಿ ಈ ಘಟನೆಯಿಂದ ತಳ್ಳಾಟದ ಘಟನೆಯಿಂದ ರಾಜಕೀಯದಲ್ಲಿ ಹೊಸ ರಂಗು ಬರ್ತಾಯಿದೆ. ಮುಂದಿನ ದಿನದಲ್ಲಂತೂ ಈಗ ಪಾರ್ಲಿಮೆಂಟ್ ಅಂತ ರಜಾ ಮೇಲೆ ಹೋಗಿಬಿಡ್ತು. ಇನ್ನೇನಿದ್ರು ಈ ಬಜೆಟ್ ಸಂದರ್ಭದಲ್ಲಿ ಚರ್ಚೆ ಆಗ್ಬೋದು, ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ಇದು ಇಲ್ಲಿವರೆಗೆ ನಡೆದಂಥ ಒಂದು ಘಟನೆ. ಇದು ತಳ್ಳಾಟ. ಈ ತಳ್ಳಾಟದಿಂದ ಒಂದು ಲಾಭ
ಈ ನಮ್ಮ ಇಂಡಿಯಾ ಗಠಬಂಧನ ಆಗಿದ್ರೆ ಏನಪ್ಪ ಅಂದರೆ ಒಂದಾಗುವಂಥದ್ದು. ಇನ್ನೊಂದು ಇದೇ ಸಂದರ್ಭದಲ್ಲೇ ಬಿ ಜೆ ಪಿಗೆ ಈ ಒಂದು ಸಂಘಟನೆ ತಲೆನೋವಿನ ವಿಷಯ 20 ನಿಮಿಷದ ನೋಡೋರು ಏನಾಗ್ತದೆ, ರಾಜಕೀಯ ರೂಪ ಪಡಿತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈನಲ್ಲಿ ವಂದನೆಗಳು.